ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಿಖಿತಾ ಲಿಖಿ. ನೀವು ಅಜ್ಜಿ ಹೇಳಿ, ನೀವೆಲ್ಲಿಂದ ಬಂದಿರೋದು? ಅವರೇ ಫಸ್ಟಾ? ನೋಡಣ್ಣ ಎಷ್ಟು ಬೆಳ್ಳದವಳಣ್ಣ, ಯಾವ ಪ್ಯಾಕೆಟಾಲು ಕೂಡಿ ತಾಳೆ ಕೇಳಬೇಕಣ್ಣ. ನೋಡೋಕೆ ಸಣ್ಣ, ತೂಟಿಗೆ ಹಚ್ಚವಳೆ ಬಣ್ಣ, ನನ್ನ ಹೈಟಿಗೆ ಬುಲೆಟು ನಾಟಂಗ್ ಬಿಡ್ತವಳೆ ಕಣ್ಣ. ಬೆಟ್ಟಿಗೆ ಹೋಗೋತೆ ಬೇಡ, ಇಲ್ಲೇ ಇದೆ ಶಿಕಾರಿ, ಇವರಿಂದ ಬಿದ್ದ ಹುಡುಗ ಪಾಪ ಪರ್ಮನೆಂಟ್ ಬೇಕಾರಿ. ನಾ ಸೈಕಾದ, ಇಲ್ಲಿ ಬಂದು ಸೈಕಾದ, ಇವ್ ನೋಡಿ ಸೈಕಾದ. ಓ ಮೈ ಗಾಡ್, ಸತ್ತೋದೆ ಈ ಬೇಬಿ ನೋಡ. ಮೂರು ಬೆಗ್ಗಿಗೆ ತಲೆ ಗಿರ 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 ಅಂದಿದೆ, ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಕೊಡಪ್ಪ, ಇಲ್ಲೇ ತಿಂದರೆ ಕೊಡುವ. ಸಾಕು ಸಾಕು. ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಹೋಗೋಣ ಅಂತ ಒಂದು ಪ್ಲೇಸಲ್ಲಿ ನಿಲ್ಲಿಸಿದ್ರು. ನಾವಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ಅಂತ ನೋಡಿದ್ವಿ, ಕಾಲುವೆ ಇತ್ತು. ನಮ್ಮ ಕಾಲುವೆಯಲ್ಲಿ ಸ್ನಾನ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಹಂಗಾಗಿ ನಾವು ನಿಂತಿದ್ವಿ. ಒಬ್ಬರು ಆಂಟಿ ಬಂದ್ಬಿಟ್ಟು ಕೇಳಿದ್ರು, ಏನಕ್ಕೆ ಹಿಂಗೆ ನಿಂತಿದ್ದೀರಾ ಅಂತ. ಫ್ರೆಶ್ ಅಪ್ ಆಗಬೇಕು ಅಂತ ಕೇಳಿದ್ವಿ. ಸರಿ ಆಯಿತು ಬನ್ನಿ, ನಮ್ಮ ಮನೇಲಿ ಫ್ರೆಶ್ ಅಪ್ ಆಗೋರಂತೆ ಅಂತ ಕರ್ಕೊಂಡು ಹೋದ್ರು. ಸರಿ ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಆ ಆಂಟಿನ ಸ್ವಲ್ಪ ಮಾತಾಡಿಸ್ಕೊಂಡು ಮತ್ತು ಆಂಟಿಗೆ ಅಮೌಂಟ್ ಕೊಟ್ವಿ. ಆಂಟಿ ಬೇಡ ಅಂತ ಹೇಳಿದ್ರು. ಇರಲಿ ತಗೊಳ್ಳಿ, ಪ್ರೀತಿಯಿಂದ ಕೊಡ್ತಿದ್ದೀವಿ ಅಂತ ಕೊಟ್ವಿ. ನಮ್ಮ ಜೊತೆ ಇದ್ದವರು ಅವ್ರ ಭಾಷೆಯಲ್ಲಿ ಥ್ಯಾಂಕ್ ಯು ಹೇಳ್ತಿದ್ದಾರೆ. दिया घर पे स्नान करने के लिए, सबकी इधर जगह पे नया लोगों के लिए बहुत शुक्रिया. ऐसे ही आप सबको मदद करे, भगवान भला करे. सब लोगों को अच्छा हो गया आपका घर पे आके. हमारा घर का जैसे लगा, अच्छा लगा. थैंक यू बच्चा. बाय बाय बाय. ಹಿಡಿದಿಲ್ಲ, ಹಿಡಿದ್ರೆ ನಮ್ದು ಇದೇ ಕಾಲುವೆಯಲ್ಲಿ ನಾವು ಫ್ರೆಶ್ ಅಪ್ ಆಗಬೇಕಾಗಿದ್ದು, ಬಟ್ ನಾವು ಅಲ್ಲೋಗಿ ಫ್ರೆಶ್ ಅಪ್ ಆದ್ವಿ. ಸ್ವಲ್ಪ ಜನ ಇಲ್ಲೇ ಫ್ರೆಶ್ ಅಪ್ ಆದರು. ಮತ್ತು ನಾವು ಬಸ್ ಹತ್ರ ಹೋಗ್ತಿದ್ವಿ, ಟಿಫನ್ ಮಾಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಬೇಕಿತ್ತು. ಮತ್ತೆ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ ನೈಟ್ ನಾವು ಜರ್ನಿ ಮಾಡಬೇಕಾದ್ರೆ ಬಸ್ಸಲ್ಲಿ ಡಿಕ್ಕಿ ಓಪನ್ ಆಗಿ ಇವ್ರ ಬ್ಯಾಗು ಮಿಸ್ ಆಗಿಬಿಟ್ಟು ಬಿದ್ದೋಗ್ಬಿಟ್ಟಿದೆ. ಹಂಗಾಗಿ ಪಾಪ ಅವರು ಹುಡುಕ್ತಾ ಇದ್ದರು. ನಾವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಇಲ್ಲಿ ಟಿಫನ್ ಮಾಡಬೇಕಿತ್ತು. ಬಸ್ಸಲ್ಲಿ ಹೋಗಿ ತಟ್ಟೆ ಎತ್ಕೊಂಡು ಲೋಟ ಎತ್ಕೊಂಡು ಚಿಕ್ಕ ಮಕ್ಳ ಥರನೇ ಇದ್ವಿ ಮಾತ್ರ ನಾವು. ಎಲ್ಲರೂ ಲೈನಾಗಿ ಹೋಗಿ ಟಿಫನ್ ಹಾಕ್ಕೊಂಡು ಮತ್ತು ಕಾಫಿ ಇಸ್ಕೊಂಡು, ಚಿಕ್ಕ ಮಕ್ಕಳು ಸ್ಕೂಲ್ ಕಡೆಯಿಂದ ಕರ್ಕೊಂಡು ಹೋದರೆ ಹೆಂಗಿರ್ತೀವಿ ನೋಡಿ, ಅದೇ ಥರ ಫೀಲ್ ಮಾಡ್ತಿದ್ವಿ. ಎಲ್ಲರೂ ಟಿಫನ್ ಮಾಡಿಕೊಂಡು ತಟ್ಟೆ ತೊಳೆದಿಕ್ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಆಂಟಿ ಎಲ್ಲರಿಗೂ ನೀರಲ್ಲಿ ಮುಳುಗಬೇಕಾದ್ರೆ ಯಾವ ಥರ ಸಂಕಲ್ಪ ಮಾಡಬೇಕು ಅಂತ ಸಂಕಲ್ಪ ಹೇಳ್ಕೊಡ್ತಿದ್ರು. ಸ್ನಾನ ಮಾಡೋಕ್ಕಾಗಲ್ಲ ಅಂದ್ರೂ ಮನೆಯಲ್ಲಿ ಗಂಗೆ ಅಂತ ಸ್ನಾನ ಮಾಡಿದ್ರು ಅಷ್ಟೇ ಪುಣ್ಯ ಆಗಿರುತ್ತೆ. ಅದಕ್ಕೆ ಗಂಗೆ, ನಾವೇ ಪ್ರಯಾಗ ಕ್ಷೇತ್ರ ಏನೋ ಹೋಗಿದ್ದೀವೋ ಅಲ್ಲಿ ಗಂಗೆ ತುಂಬಾ ಪ್ರಾಮುಖ್ಯತೆ ಹೊಂದಿದ್ದಾಳೆ. ಆಯ್ತಾ? ಅದೇ ಗಂಗೆನ ಯಾವತ್ತೂ ಕೂಡ ಪ್ರಾರ್ಥನೆ ಮಾಡ್ಕೋಬೇಕು. ನಮ್ಗೆ ಇವಾಗ ದಿನನಿತ್ಯ ನೀರು ಕೊಡ್ತಾ ಇದ್ದಾಳೆ, ಕುಡಿಯೋಕೆ ಬೇಕು, ಮತ್ತೆ ನಮಗೆ ವ್ಯವಸಾಯಕ್ಕೆ ಬೇಕು, ಮತ್ತೆ ನಮ್ಮ ಶುದ್ಧಿ, ದೇಹ ಶುದ್ಧಿ, ಮನಸ್ಸು ಶುದ್ಧಿಗೋಸ್ಕರ ನಮಗೆ ಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಗಂಗೆನ ಪ್ರಾರ್ಥನೆ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅದಾದ್ಮೇಲೆ ನೋಡಿ, ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಆಚಮನ ಮಾಡಬೇಕು. ಆಚಮನ ಅಂದ್ರೆ ಕೇಶವಾಯ ಸ್ವಹ, ನಾರಾಯಣ ಸ್ವಹ, ಮಾಧವ ಸ್ವಹ. ಏನಕ್ಕೆ ಮಾಡ್ತಾರೆ ಅಂತಂದ್ರೆ, ದೇಹ ಶುದ್ಧಿಗೆ ನಾವು ಸ್ನಾನ ಮಾಡ್ತೀವಿ, ಆದ್ರೆ ಒಳಗಡೆ ಶುದ್ಧಿಗೆ ಮನಸ್ಸಲ್ಲಿ ಎಷ್ಟೋ ಕಲ್ಮಶಗಳಿರುತ್ತೆ. ನಾವು ಹೊಡಿರ್ಬೋದು, ಯಾರೋ
ಆಗೋದಿಲ್ಲ, ಇಲ್ಲ ಏನೋ ಮನಸ್ಸಲ್ಲಿ ಒಳ್ಳೆ ಪಾಪ ಮಾಡಬೇಕು ಅನ್ಸಿರುತ್ತೆ, ಅವ್ರು ತೊಂದರೆ ಕೊಡಬೇಕು ಅನ್ಸಿರುತ್ತೆ, ಅಥವಾ ಬೇರೆಯವ್ರ ಬಗ್ಗೆ ಚಿಂತನೆ ಮಾಡ್ತಿರ್ತೀವಿ, ಮಾತಾಡ್ತಿರ್ತೀವಿ. ಅದೆಲ್ಲ ಹೋಗ್ಬೇಕು ಅಂತಂದ್ರೆ ನಾವು ತೀರ್ಥ ತೊಗೊಳ್ತೀವಿ ನೋಡಿ. ಆ ತೀರ್ಥದಲ್ಲಿ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವ ಸ್ವಾಹ ಅಂತ 3 ಸಲ ಪ್ರಾರ್ಥನೆ ಮಾಡ್ಕೊಂಡ್ರೆ ದೇಹ ಶುದ್ಧಿ ಆಗುತ್ತೆ. ಅದಕ್ಕೆ ಆಚಮನ ಅಂತ ಕರೀತಾರೆ. ಅದನ್ನ ಮಾಡ್ಕೊಂಡು ಮಾಡಿ. ಆದ್ರೆ ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿಲ್ವಾ, ಕೃಷ್ಣಾಯ ನಮಃ ಅಂತ ನೀರು ಕುಡಿದ್ರು ಅಷ್ಟೇ ಫಲ ಬರುತ್ತೆ. ಅದೆಲ್ಲ ಮಾಡಿದ್ಮೇಲೆ ನಾವು ಇವತ್ತು ತೀರ್ಥಕ್ಷೇತ್ರ ಏನು ಹೋಗ್ತಿದ್ವೋ ಅದೆಲ್ಲ ಮಾಡಿಸಿದ್ಮೇಲೆ, ಸಂಕಲ್ಪ ಎಲ್ಲ ಮುಗಿದ್ಮೇಲೆ ನಾವು ತೀರ್ಥಕ್ಷೇತ್ರ ವಾಪಸ್ ಬರ್ಬೇಕಂತಂದ್ರೆ ಅದನ್ನ ಕನ್ಕ್ಲೂಷನ್ ಅಂತ ಹೇಳ್ತಾರೆ, ಪೂರ್ತಿ ಸಮಾಪ್ತಿ ಮಾಡ್ತೀವಿ ಅಂತ. ಅದಕ್ಕೆ ಬೇರೆ ಶ್ಲೋಕ ಇದೆ, ಅದನ್ನ ಹೇಳ್ಕೊಡ್ತೀನಿ. ಇವಾಗ ಹಿಂಗ್ ಪ್ರಾರ್ಥನೆ ಮಾಡ್ಕೊಂಡು ಸ್ನಾನ ಮಾಡಿ. ಇವಾಗ ಪ್ರಯಾಗದ್ದು ಸ್ವಲ್ಪನಾದ್ರೂ ನಿಮ್ಗೆ ಹೇಳಿದ್ದೀನಿ. ಈಗ ನೆಕ್ಸ್ಟ್ ನಾನು ಗಯಾಗೆ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿ, ಅಯೋಧ್ಯೆಗೆ ಹೋಗ್ತೀವಿ. ಅದು ಏನಕ್ಕೋಸ್ಕರ ಪ್ರಾಮುಖ್ಯತೆ, ಏನಕ್ಕೋಸ್ಕರ ಅಲ್ಲಿ ಗಯಾದಲ್ಲಿ ಏನಕ್ಕೆ ಅಷ್ಟೊಂದು ಮಾನ್ಯತೆ ಇದೆ ಅಂತ ನಾನು ಹೋದಾಗ ಹೇಳ್ತೀನಿ. ಯಾಕಂದ್ರೆ ನಿಮ್ಗೆ ಸ್ವಲ್ಪ ಮರ್ತೋಗ್ಬಿಡ್ಬೋದು. ಅದಕ್ಕೋಸ್ಕರ ಅವತ್ತಿನ ದಿನ ಹೇಳ್ತೀನಿ ಅದ್ರ ಪ್ರಾಮುಖ್ಯತೆ ಏನು ಅಂತ. ಇಂದ ಎಲ್ರು ಕೇಳಿಸ್ತಾ? ಅದಕ್ಕೆ ಅವರು ಸಂಕಲ್ಪ ಮಾಡ್ಕೊಳ್ಳಿಲ್ವಾ? ಇನ್ನೊಂದ್ಸಲ ಹೇಳ್ಕೊಟ್ಬಿಡಿ, ಬನ್ನಿ ಈ ಕಡೆ. ಇವಾಗ ಮತ್ತೆ ಹೇಳ್ಕೊಡಿ. ಎಲ್ರು ಕೂಡ ನಮಸ್ಕಾರ ಮಾಡ್ಕೊಳ್ಳಿ. ಚಪ್ಪಲಿ ಹಾಕೊಂಡಿದ್ದು ಚಪ್ಪಲಿ ಬಿಟ್ಬಿಡಿ ಕೆಳಗಡೆ. ನೋಡಿ, ಮನಸ್ಸಲ್ಲಿ ನಿಮ್ಗೆ ಏನೇ ಅಭಿಲಾಷೆಗಳಿದ್ರು, ಅಭಿಲಾಷೆ ಮೀನ್ಸ್ ನಿಮ್ಗೆ ಏನಾದ್ರು ನಮ್ಗೆ ಈ ತರ ಕೆಲಸ ಆಗ್ಬೇಕು, ಆ ತರ ಕೆಲಸ ಇರ್ಬೇಕು ಅಂತ ಸರಿನಾ? ಟೈಮ್ ಕೊಟ್ಟು ಹೇಳಿ, ಹೇಳ್ಕೊಟ್ಟಂಗೆ. ಶುಭೆ ಶೋಭನೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ. ನಿಮಗೆ ಇಲ್ವಾ? ಜೋರಾಗಿ ವಾಯ್ಸ್ ಬರ್ಬೇಕು. ಕೇಳಿಸ್ತಾನೆ ಇಲ್ಲ. ಲಾಸ್ಟ್ ಅಲ್ಲಿ ಫಸ್ಟ್ ಹೆಂಗ್ ಬಂದ್ ನೋಡಿ. ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂ ದ್ವೀಪೆ ಭಾರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯ ದಕ್ಷಿಣೇ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ವರ್ತಮಾನೆ ವ್ಯಾವಹಾರಿಕೆ ಚಂದ್ರಮಾನೇನ ಪ್ರಭಾವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಶ್ರೀಮದ್ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿರಋತು ಮಾಘಮಾಸೆ ಕೃಷ್ಣಪಕ್ಷೆ ಉಪವಾಸರ ಉತ್ಥಾನ ಅನುರಾಧ ನಕ್ಷತ್ರ ವ್ಯಾಘಾತ ಯೋಗ ಕೌಲವಕರಣ ಅಷ್ಟಮಿ ತಿಥಿ ನವಮಿ ಶ್ರಾದ್ದ ತಿಥಿ ಯುಕ್ತವಾಸರ ಯುಕ್ತಾಯಾಮ್ ಶುಭತಿಥೌ ಮಮ ಉಪಾತ್ತ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಎಲ್ಲರೂ ಆಯ್ ಮಾಡಿ ನೋಡಿ. ಹೆಂಗ್ ಮಾಡ್ತೀರಾ? ಇಲ್ಲಿ 3 ಜನ ಅಷ್ಟೇ ಇರೋದಾ? ಎಲ್ಲಾರನ್ನೂ ಹೆಸರು ಕೇಳಬೇಕು, ಅವರು ಎಲ್ಲಿಂದ ಬಂದವ್ರಿಗೆ ಕೇಳಬೇಕು. ಆಮೇಲೆ ವಿಡಿಯೋ ನರಸಿಂಹ ನಾಯ್ಡು ಹಾ ಬೆಂಗಳೂರು ಕುರುಬನಹಳ್ಳಿ ಹಾ ಅಲ್ಲಿಂದ ಬರ್ತಾರೆ. ಆಂಟಿ ನಿಮ್ಮವರೇ? ನನ್ನ ಹೆಂಡತಿ ಹಾ ಆಂಟಿ. ಅವ್ರು ನಾನು ಎಲ್ಲಿ ಬರ್ತೀನೋ ಅಲ್ಲಿಂದನೇ ಅವರು ಬರ್ತಾರೆ. ಸರಿ. ಆಂಜನೇಯನ ಬಾಲ ಇದ್ದಂಗೆ. ಅಷ್ಟೇ. ನಿಮ್ಮ ನೇಮು? ಹಾ ಕೇಳಿಸ್ತಿಲ್ಲ ವಾಯ್ಸು. ಗಾಯತ್ರಿ ನಗರ ಮಾಯಮ್ಮ. ಹಾ ಮಾಯಮ್ಮ. ಆಂಟಿ ನೀವು? ನಾವು ಸುಂಕದಕಟ್ಟೆ ಹಾ ನಂಜಮ್ಮ ಅಂತ ಹಾ ಬಂದಿದ್ದೀವಿ. ಮಣಿಯವರ ಟೂರಿಸ್ಟ್ಗೆ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ, ಒಳ್ಳೆ ಊಟ ಕೊಡ್ತಾರೆ, ಹಾ. ನಮ್ಗೆಲ್ಲಾನು ಚೆನ್ನಾಗಿ ತೋರಿಸ್ತಾರೆ. ಇಲ್ಲಿಗೆಲ್ಲ ಹೆಡ್ ಯಾರು ಇವರೇನಾ? ಇನ್ನು 2 ದಿವಸ ಇನ್ನೂ 10 ದಿವಸ ಇನ್ನೂ 9 ದಿವಸ ಇದೆ. ನಾವು ನೋಡೇ ಇರೋದಿಲ್ಲ, ಬಂದಿದ್ದೀವಿ. ನಮಗೆ ಒಂದು ಅಡ್ಜಸ್ಟ್ ಆಗೋಲ್ಲ, ಏಜ್ ಆದವ್ರಿಗೆ ನಮಗೆ ತೋರಿಸ್ತಾರೆ. ನೀವುಗಳು ಬನ್ನಿ, ಪುಣ್ಯ ಕಟ್ಕೊಳ್ಳಿ. ಲತಾ ರಾಜಾಜಿನಗರ ಹಾ ಅಲ್ಲಿಂದ ಬಂದ್ವಿ. ಅಂಕಲ್ ನೀವು? ಹಾ ಕೇಳಿಸ್ತಿಲ್ಲ ವಾಯ್ಸು. ಕೆಂಗೇರಿಯಿಂದ ಬಂದಿದ್ದೀರಾ ನೀವು? ಅಜ್ಜಿ ಹೇಳಿ ನಿಮ್ಮ ನೇಮು? ಮಣಿಯಮ್ಮರ ಒಂದು ಪ್ಯಾಕೇಜ್ ನಾನು ತುಂಬಾ ಸಲ ಹೋಗಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಮೇನ್ ಊಟ ಚೆನ್ನಾಗಿರುತ್ತೆ, ಅಫೋರ್ಡಬಲ್ ತುಂಬಾ ಚೆನ್ನಾಗಿರುತ್ತೆ.
ಒಳ್ಳೆ ಟೇಕ್ ಕೇರ್ ಮಾಡ್ತಾರೆ. ಇಂದ ಬಂದಿರೋದು? ನಾನು ಹೆಗ್ಗಳ್ಳಿ ಕ್ರಾಸಿಂದ ಬಂದಿದ್ದೀನಿ. ಕಂಸಕ್ಕಿ ದೇವಸ್ಥಾನ ಅಂತ ಇದೆ, ಗಂಗಮ್ಮ ಅಂತ. ನೀವು? ನಾವು ಹನುಮಾನ್ ನಗರ. ನೀವು ಕೇಳಿಸಲ್ಲ ವಯಸ್ಸು? ನನ್ಗೆ ಕೇಳಿಸಲ್ಲ, ಇಲ್ಲಿ ಕೇಳಿಸ್ಬೇಕು. ನಾವು ಹೊಸಕೆರೆಯಿಂದ ಬಂದಿರೋದು. ಸಪ್ತಗಿರಿಲೇ ಬಿಟ್ಟು ಕೋರಮಂಗಲ. ಕೋರಮಂಗಲ. ನಿಮ್ಮ ಹೆಸರು ಕೋರಮಂಗಲನ ಅಲ್ಲ ಕೋರಮಂಗಲನ? ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ. ಈ ಥರ ಬಂದರೆ ಎಲ್ಲರೂ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಇದ್ದಂಗೆ ಇರುತ್ತೆ. ನೀವೆಲ್ಲಿಂದ ಬಂದಿರೋದು? ಅವರೇ ಫಸ್ಟಾ? ವಿಜಯನಗರದಿಂದ ಬಂದಿರೋದು. ನನ್ನ ಹೆಸರು ಶಶಿ ಅಂತ. ಏನೋ ಮೋಸ ಅಂತ ಹೇಳ್ತಿದಾರಲ್ಲ. ನಮ್ಗೆ ಸಾಕು ಕೊಟ್ರು. ನಿಮ್ಮ ಹೆಸರು ಹೇಳಿಲ್ಲ? ನೀವು ಅವ್ರ ಜೊತೆಗೆ ಬಂದ್ರಾ? ಇಲ್ವಾ? ಬಂದಿರೋದು ತಾತ? ಲತನ ಅವರು ಶ್ರೀನಿವಾಸನಗರ. ಇವರು ಒಂದೇನೆ ನಮ್ಮ ಮನೆಯವರು. ವಾಣಿ ಅಂತ ನಾವು ಕುರುಬ್ರಳ್ಳಿ ಇವ್ರು ನಮ್ಮ ತಾಯಿಯವರು ಸರಸ್ವತಿ ಅಂತ. ಹಾಯ್ ಅಜ್ಜಿ, ನೀವೆಲ್ಲಿಂದ ಬಂದಿರೋದು? ಕುರುಬ್ರಳ್ಳಿ. ನಿಮ್ಮ ಹೆಸರು? ವೆಂಕಟಮ್ಮ. ವೆಂಕಟಮ್ಮ. ನೀವು? ಲತಾ. ಎಲ್ಲಿಂದ ಬಂದಿರೋದು? ಶ್ರೀನಿವಾಸ ನಗರಿಂದ. ಹೇಳಿ, ಎಲ್ಲಿಂದ ಬಂದಿರೋದು? ಕುರುಬ್ರಳ್ಳಿಯಿಂದ. ನಿಮ್ಮ ನೇಮು? ಲಕ್ಷ್ಮಿ. ನಿಮ್ಮ ನೇಮು? ನಾಗರತ್ನ. ಎಲ್ಲಿಂದ ಬಂದಿರೋದು? ಲೆಗ್ಗೆರೆಯಿಂದ. ಅಜ್ಜಿ, ನಿಮ್ಮ ಹೆಸರು? ಸರಸ್ವತಿ. ಎಲ್ಲಿಂದ ಬಂದಿರೋದು? ಕುರುಬ್ರಳ್ಳಿಯಿಂದ ಬಂದಿರೋದು. ನನ್ನ ಹೆಸರು ಚಂದನ್ ಅಂತ, ನಾನು ಕುರುಬಳ್ಳಿಯಿಂದ ಬಂದೆ. ನಾರಾಯಣ್ ರಾವ್. ಮೈಕಲ್ ಲೈವಟ್. ಜಯಸಿನಗರಿಂದ ಬಂದಿದ್ದೀರಾ. ಅಜ್ಜಿ, ನೀವು? ಗೀತಾಲಕ್ಷ್ಮಿ. ಹಾಂ. ಬೆಂಗಳೂರಿಂದ ಬಂದಿರೋದು. ಮೈಕಲ್ ಜಯಸಿನಗರ್. ಆಂಟಿ, ನೀವೆಲ್ಲಿಂದ ಬಂದಿರೋದು? ನಂದಿನಿ ಲೇಔಟು. ನಿಮ್ಮ ನೇಮು? ನಾಗರತ್ನ. ಹೆಸರು? ನೀವು? ಮಂಜುನಾಥ. MBA. ಎಲ್ಲಿಂದ ಬಂದಿರೋದು? ನಂದಿನಿ ಲೇಔಟ್. ಆಂಟಿ, ನೀವು? ಪೀಣ್ಯ ಸೆಕೆಂಡ್ ಸ್ಟೇಜ್. ನಿಮ್ಮ ನೇಮು? ಸುಧಾ. ನೀವು? ನಿಮ್ಮ ನೇಮು? ರಾಧಾ. ನೀವು? ನನ್ನ ಹೆಸರು ಮೀನಾವತಿ ಅಂತ. ಎಲ್ಲಿಂದ ಬಂದಿರೋದು? ನಾವು ಕೆಂಗೇರಿಯಿಂದ. ಇವಾಗ ಹೋಗ್ರಿ ನೀವು ಒಳಗಡೆ. ಅಜ್ಜಿ, ಯಾವ್ದು ನಮ್ದು? ನಿಮ್ದು ಯಾವೂರು? ಹಿಂದೆ ಮುಂದೆ ಕೂತಿದಾರು, ಮಗ ಒಬ್ಬರೇ ಕೂತ್ಕೋತಾರೆ ಅಂತ ಹಿಂದೆ ಬಂದ್ಬಿಟ್ರಾ? ಹೇಳಿ. ಲೆಗ್ಗೆರೆ. ರಾಜಣ್ಣ. ಗಂಗಮ್ಮ. ಇವರು ಯಾರು? ಇವರು ಮುದ್ದನ್ ಮಗ. ಏನವ್ರ ಹೆಸರು? ಇನ್ನೊಬ್ಬ ಬಂದಿಲ್ಲ. ಅವ್ರನ್ನ ಯಾಕೆ ಬಿಟ್ಬಿಟ್ಟು ಬಂದ್ಬಿಟ್ರಿ? ಬರಲ್ಲ ಅಂದ್ಬಿಟ್ರಾ? ಹೋಗ್ಲಿ ಬಿಡ್ರಿ. ಜರ್ನಿ ಚೆನ್ನಾಗೈತಾ? ನಿಮ್ಮ ಹೆಸರು? ರಾಜಣ್ಣ. ಈ ಅಜ್ಜಿ ನಿಮ್ಮ ಹೆಸರನ್ನ ಹೇಳಿದ್ದ? ಆಂಟಿ, ನೀವು? ಲಕ್ಷ್ಮೀ ದೇವಿ. ತುಳಸಿ. ನೀವು? ಅಯ್ಯೋ, ರಾಧಾ. ಎಲ್ಲಿಂದ ಬಂದಿರೋದು? ನಿಮ್ಮ ಹೆಸರು? ಶಿವ. ನೀವು? ನಾವು ಲಕ್ಷ್ಮೀದೇವಿ ನಗರ, ಭಾಗ್ಯ. ನೀವು? ಯಡಿಯೂರು. ನಿಮ್ಮ ಹೆಸರು? ನೀವು? ಸೌಮ್ಯ. ಎಲ್ಲಿಂದ ಬಂದಿರೋದು? ಅಂಕಲ್, ನೀವು? ಏನ್ ತಾತ, ಕಡ್ಲೆಕಾಯ? ನೆನ್ನೆ ಕಡ್ಲೆಕಾಯಿ ಚಿಕ್ಕಿ, ಇವತ್ತು ಚಿಕ್ಕಿ. ನೆನ್ನೆ ಕಡ್ಲೆಕಾಯಿ ಕೊಟ್ರು, ಇವತ್ತು ಕಡ್ಲೆಕಾಯಿ ಪಪ್ಪು ಕೊಡ್ತಾರೆ. ನೀವೆಲ್ಲಿಂದ ಬಂದಿರೋದು?
ಸುಕ್ಕುಗಟ್ಟೆಯಿಂದ ಸುಕ್ಕುತ್ಕಟ್ಟೆಯಿಂದ ಏನ್ ಯಾವಾಗ್ಲೂ ಲ್ಯಾಪ್ಟಾಪ್ ಇಟ್ಕೊಂಡು ಕುಡ್ತಾನೆ ಇರ್ತೀರಾ? ಆಫೀಸಲ್ಲಿ ರಜಾ ಕೊಟ್ಟಿಲ್ಲ, ಶೇರ್ ಮಾರ್ಕೆಟ್ ಅಲ್ವಾ, ಅದಕ್ಕೆ ಲ್ಯಾಪ್ಟಾಪ್ ತಗೊಂಡಿದ್ದೀನಿ. ಎಲ್ಲಿದ್ರು ಕೆಲಸ ಮಾಡೋಣ ಅಂತ ಎಲ್ಲಿದ್ರು ಮಾಡ್ಬೇಕು ಅಂತ ಮಾಡಿಸ್ತಾ ಇದ್ದಾರೆ ಆಫೀಸ್ ಅವರು. ರಜಾ ತಗೋ ಬಂದ್ಬಿಡ್ಬೇಕಿತ್ತು. ರಜಾ ತಗೊಂಡಿದ್ದೀವಿ, ಎಲ್ಲರೂ ಕೆಲಸ ಮಾಡಕ್ಕೆ ಇರ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ. ನೀವು ನಂಗೆ ಡ್ಯಾನ್ಸ್ ಆಡಕ್ಕೆ ಬರಲ್ಲ, ನಿಜವಾಗ್ಲೂ ಬರಲ್ಲ. ಅಂಕಲ್ ನೀವ್ ಎಲ್ಲಿಂದ ಬಂದಿರೋದು? ನಾನು ಕಾಮಾಕ್ಷಿ ಪಾಳ್ಯ ಗೋಪಾಲಣ್ಣವ್ರ ಮನೆ ಹತ್ರ ಅದೇ ರಸ್ತೆಯಲ್ಲಿ ಕಾಮಾಕ್ಷಿ ಪಾಳ್ಯದಿಂದ ಬಂದಿದ್ದೀನಿ. ನೀವೇನು ವರ್ಕ್ ಮಾಡಲ್ವಾ? 5 ನಿಮಿಷನೂ ಟೈಮ್ ಇಲ್ಲ, ಆದ್ರೂ ಬಂದಿದ್ದೀರಾ? ಸೇವೆಗೆ ಅನ್ಬಿಟ್ಟು ಬಂದಿದ್ದೆ. 10 ದಿನ ರಜಾ ಮಾಡಿದ್ದು ನಾನು ಇಡೀ ಜೀವನದಲ್ಲಿ ಇದೆ ಮೊದಲೇ ಸರಿ. ನಾವೆಲ್ಲ ಬಂದಿದೀವಲ್ಲ, ಅದಕ್ಕೆ ನೀವು ಬಂದಿದ್ದೀರಾ ಬಿಡಿ. ಅಂಕಲ್ ನೀವು? ಹಾ, ಯಾವ ಊರಿಂದ ಬಂದಿರೋದು? ನೀವೇನ್ ವರ್ಕ್ ಮಾಡ್ತಿದ್ದೀರಾ? ಕಂಪನಿ ಮ್ಯಾನೇಜರ್ ಆಗಿದ್ದೀನಿ. ನಿಮ್ಗೆ ರಜಾ ಕೊಟ್ಬಿಟ್ರಾ? 3 ವರ್ಷ ಆಯ್ತು ರಜಾ ತಗೊಂಡು. 3 ವರ್ಷ ಈ ವರ್ಷ 10 ದಿವಸ ರಜಾ ತಗೊಂಡ್ ಬಂದಿದ್ದೀನಿ. ಹಂಗೆ ಇವರು ಟೀಚರಾ? ಇಲ್ಲ, ರಿಟೈರ್ಡ್ ಟೀಚರ್. ಟೀಚರ್ ತರ ಎಲ್ಲರಿಗೂ ಪಾಠ ಹೇಳ್ತಾರೆ. ಟೀಚರೇ ರಿಟೈರ್ಡ್ ಆಗ್ಬಿಟ್ಟವ್ರಲ್ಲ ಅದಕ್ಕೆ. ನಿಮ್ ನೇಮ್? ಯಾವ ಊರಿಂದ ಬರ್ತಿರೋದು? ಕೆಂಗೇರಿಯಿಂದ. ನಂಗೆ ಗೊತ್ತಿಲ್ವಲ್ಲ, ಅವ್ರು ಬೆಂಗಳೂರಿಂದ ಬಂದ್ರೆ. ನೀವು? ಪ್ರಭಾ. ನಮ್ಮ ಯಾವ ಊರಿಂದ ಬಂದಿರೋದು? ವಿಧಾನಸೌಧ ಲೇಔಟಾ? ನನ್ನ ಬಗ್ಗೆನೂ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ರು. ಅಂಕಲ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊತಿದ್ದೆ. ನಿನ್ನ ನೇಮ್ ಏನು, ನೀನು ಎಲ್ಲಿ ಓದ್ತಿದ್ಯಾ, ಏನು ಮಾಡ್ತಿದ್ಯಾ, ಯಾವ ಕಾಲೇಜು, ಎಲ್ಲಿ, ಯಾವ ಊರು ಅಂತೆಲ್ಲ ಕೇಳಿದ್ರೆಲ್ಲ ಹೇಳಿದೆ. ಮತ್ತು ಕಾಲೇಜ್ಗೆ ಹೋಗ್ತೀಯಾ, ಬಂಕಾಗ್ಬಿಟ್ಟು ಮೂವಿ ಅದು ಇದು ಅಂತೆಲ್ಲ ಹೋಗ್ತೀಯಾ ಅಂತಂದಿಲ್ಲ ಅಂತ, ಒಳ್ಳೆ ಸ್ಟೂಡೆಂಟ್ ನಾನೆಲ್ಲ ಅಂತೆಲ್ಲ ಹೇಳ್ಬಿಟ್ಟು ಮಾತಾಡ್ತಿದ್ದೀನಿ. ಮತ್ತು ನಿಮ್ಮ ಹಾಬೀಸ್ ಏನು ಅಂತ ಕೇಳಿದರು. ನನ್ನ ಗೋಲ್ನ ರೀಚ್ ಮಾಡಬೇಕು, ಹಂಗಾಗಿ NCCಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ. ಅರ್ಥ ಆಗಿರುತ್ತೆ ಅನಿಸುತ್ತೆ ಅಷ್ಟೇ. ಇನ್ನು ಕುಂಭಮೇಳಕ್ಕೆ ಹೋಗೋಕ್ಕೆ ಇನ್ನೂ 200 ಸಮಥಿಂಗ್ ಕಿಲೋಮೀಟರ್ಸ್ ಇತ್ತು. ಹಂಗಾಗಿ ಮತ್ತೆ ಜರ್ನಿ ಮಾಡ್ಕೊಂಡು ಹೋಗ್ತಿದ್ದೀನಿ. ಇವತ್ತಿಗಿಷ್ಟೇ. ಜರ್ನಿ ಮಾಡಿಕೊಂಡು ಊಟ ಗೀಟ ಮಾಡ್ಕೊಂಡು ಮತ್ತೆ ಜರ್ನಿ ಮಾಡೋದಿರುತ್ತೆ. ನೆಕ್ಸ್ಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡ್ತಿದ್ವಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.